ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದ್ದು ನೋಡಿ, ಇವತ್ತು ನಡೆದಂಥ ಈ ಒಂದು BMTC ಕಂಡಕ್ಟರ್ NHK 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ನಾವೆಲ್ಲರೂ ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀವಿ ಎಲ್ಲರೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಸ್ಟ್ರೈಕನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ ಒಂದು ಸ್ಟ್ರೈಕಲ್ಲಿ ಏನೆಲ್ಲ ಒಂದು ಅಪ್ಡೇಟ್ಸ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿರುತ್ತೆ. ಮೊದಲನೇದಾಗಿ ನಾವು ಏನು ಗಮನಿಸ್ಬೋದು ಅಂತಂದರೆ, ತುಂಬ ಜನ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸೇರಿದರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಸರ್ ಅವರು ನೇತೃತ್ವವನ್ನು ವಹಿಸ್ಕೊಂಡಿದ್ರು ಕೂಡ. ಇಲ್ಲಿ ಫಸ್ಟ್ದಾಗಿ ಅಂತಂದರೆ BMTC ಕಂಡಕ್ಟರ್ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಯಾರು ಬಂದಿದ್ರು ಅಂತ ನಾವು ನೋಡ್ತಾ ಹೋಗೋದಾದರೆ, BMTCಯ ರಿಕ್ರೂಟ್ಮೆಂಟ್ ಬೋರ್ಡ್ನ ಡೈರೆಕ್ಟ್ರು ಕೂಡ ಬಂದಿದ್ದರು. ಅವರು ಕೂಡ ಆದಷ್ಟು ಬೇಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಎಲ್ಲ ಬಂದಿರುತ್ತೆ. ಆ ಒಂದು ಅಬ್ಜೆಕ್ಷನ್ಗಳನ್ನು ಕ್ಲಿಯರ್ ಮಾಡಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಫೈನಲ್ ಲಿಸ್ಟ್ ಮತ್ತು ಡ್ಯೂಟಿ ಆರ್ಡರನ್ನು ಬೇಗನೆ ಕೊಡ್ತೀವಿ ಅಂತಲೂ ಕೂಡ ಒಂದು ಭರವಸೆಯನ್ನು ನೀಡಿದರು. ಅದಾದ ನಂತರ ವಿದ್ಯಾರ್ಥಿಗಳು ಒಂದು ಡೇಟನ್ನು ಅನೌನ್ಸ್ ಮಾಡಬೇಕು. ಇಲ್ಲಾಂತಂದರೆ ನಾವು ವಿದ್ಯಾರ್ಥಿಗಳು ಇನ್ನೂ ಕೂಡ BMTCಯ ಒಂದು ಶಾಂತಿನಗರದ ಕೇಂದ್ರ ಕಚೇರಿಗೆ ನಾವು ಮುತ್ತಿಗೆ ಹಾಕಿ ಈ ಒಂದು ಪ್ರೊಟೆಸ್ಟನ್ನು ಮಾಡ್ತೀವಿ ಅಂತಲೂ ಕೂಡ ಇದು ಮಾಡಿದಾಗ, ಇದಕ್ಕೆ ಸಂಬಂಧಪಟ್ಟಂತೆ ಮೇ 5ನೇ ತಾರೀಕು ಈಗ ಒಂದು ಡೇಟನ್ನು ಹೇಳಿದ್ದಾರೆ ನಮಗೆ. ಅಂತಂದರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಮೇ 5ನೇ ತಾರೀಕು ಒಂದು ಫೈನಲ್ ಲಿಸ್ಟನ್ನು ಬಿಟ್ಟು ಆಲ್ಮೋಸ್ಟ್ ನಾವು HKಗೆ ನೋಡ್ತಾ ಹೋಗೋದಾದರೆ ಯಾವ ದಿನಾಂಕದಂದು ಅವರು ಫೈನಲ್ ಲಿಸ್ಟನ್ನು ಬಿಟ್ಟಿದ್ರು. ಫೈನಲ್ ಲಿಸ್ಟ್ ಬಿಟ್ಟು 2 ದಿನಗಳಿಗೆ ಅವರಿಗೆ ಡ್ಯೂಟಿ ಆರ್ಡರ್ ಕೊಡೋಕ್ಕೆ ಡೇಟನ್ನು ಅನೌನ್ಸ್ ಮಾಡಿದರು. ಅದೇ ರೀತಿ ನಮ್ಮದೇನಾದರೂ ಅಂತಂದರೆ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ 1:1 ಲಿಸ್ಟ್ ಅಂತಂದರೆ ಫೈನಲ್ ಲಿಸ್ಟನ್ನು ಅವರು ಆಲ್ಮೋಸ್ಟ್ ಮೇ 5ಕ್ಕೆ ಏನಾದರೂ ಅನೌನ್ಸ್ ಮಾಡಿದರು ಅಂತಂದರೆ ಮೇ 7ಕ್ಕೆ ಅಥವಾ ಮೇ 10ರ ಒಳಗಾಗಿ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ ಒಟ್ಟು 2286 ಜನ ಕ್ಯಾಂಡಿಡೇಟ್ಸ್ಗಳಿಗೆ ಡ್ಯೂಟಿ ಆರ್ಡರ್ನ ನೀಡಲಿಕ್ಕೆ ಕೇಂದ್ರ ಕಚೇರಿಗೆ ಅಂತಂದರೆ BMTC ಕೇಂದ್ರ ಕಚೇರಿ ಶಾಂತಿನಗರಕ್ಕೆ ಕರೆಯುತ್ತಾರೆ. ಅದರಲ್ಲಿ ಈಗ ಅವರು ಒಟ್ಟಿಗೆ 2286 ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಡ್ಯೂಟಿ ಆರ್ಡರನ್ನು ನೀಡಲಿಕ್ಕೆ ಆಗಲ್ಲ ಅನಿಸುತ್ತೆ ಆಲ್ಮೋಸ್ಟ್. ಹಾಗಾಗಿ ಅವರು ದಿನಾಂಕವನ್ನು ನಿಗದಿಪಡಿಸಿ ಬ್ಯಾಚ್ ವೈಸ್ಗಳನ್ನು ಮಾಡಿ ಯಾವ ದಿನಾಂಕದಂದು ಯಾವ ಕ್ಯಾಂಡಿಡೇಟ್ಗಳು ಬಂದು ಡ್ಯೂಟಿ ಆರ್ಡರನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತಲೂ ಕೂಡ ಈ ಒಂದು ದಿನಾಂಕಗಳನ್ನು ಕೂಡ ತಿಳಿಸಲಾಗುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಈಗ ಆಲ್ರೆಡಿ BMTC ಕಂಡಕ್ಟರ್ ಹುದ್ದೆಗಳಿಗೆ NHK ವಿಭಾಗದಲ್ಲಿ 2286 ಹುದ್ದೆಗಳಿಗೆ 1:1 ಪ್ರಾವಿಷನಲ್ ಲಿಸ್ಟಲ್ಲಿ ಆಯ್ಕೆಯಾಗಿ ಇವತ್ತು ನಡೆದಂಥ ಫ್ರೀಡಮ್ ಪಾರ್ಕ್ನಲ್ಲಿ 21ನೇ ತಾರೀಕು ಅಂತಂದರೆ ಇವತ್ತು 21ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ಅಂತಂದರೆ BMTC ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈ ಒಂದು ಫೈನಲ್ ಲಿಸ್ಟನ್ನು ಬಿಡಬೇಕು. 3-4 ತಿಂಗಳಾಯಿತು ಆದರೂ ಕೂಡ ಬಿಟ್ಟಿಲ್ಲ ಅಂತ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ CET ಫೈಟರ್ಸ್ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಯಾರೆಲ್ಲ ಈ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ದೊಡ್ಡವ್ರ ನಾಯಕರಿದ್ದಾರೆ, ಈಗ ಕಾಂತಕುಮಾರ್ ಸರ್ ಆಗಲಿ ಇನ್ನೂ ಬೇರೆ ಎಲ್ಲ ಕ್ಯಾಂಡಿಡೇಟ್ಸ್ ಆಗಲಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಮೇ 5ನೇ ತಾರೀಕು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಪ್ರಾವಿಷನಲ್ ಲಿಸ್ಟ್ ಅಂತಾರೆ ಫೈನಲ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡ್ತೀವಿ ಅಂತ ಇದೀಗ BMTC ಸಂಸ್ಥೆಯಿಂದನೂ ಕೂಡ ನೀಡಲಾಗಿರುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ BMTC ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಹಾಗಾಗಿ ಮೇ 5ನೇ ತಾರೀಕು ನಿಮಗೆ ಆಲ್ಮೋಸ್ಟ್ ಬೆಳಗ್ಗೆ ಆದರೂ ಆಯಿತು ಅಥವಾ ಸಂಜೆ ಒಳಗಡೆ ಈ ಒಂದು ಹುದ್ದೆಗಳಿಗೆ ಒಂದು ಕಂಪ್ಲೀಟ್ ಆದಂಥ ಒಂದು ಫೈನಲ್ ಲಿಸ್ಟ್ ಕೂಡ ಸಿಕ್ಕಿದೆ. ಮತ್ತು ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡಿ ಕೇಳಿದರೆ ಈಗ ಅವರು ಮೊದಲಿಗೆ ಏನು ಹೇಳ್ತಿದ್ರು ಅಂತಂದರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ DPR ಸೆಕ್ಷನಿಗೆ ಹೋಗಿದೆ, ಅಲ್ಲಿಂದ ಅಪ್ರೂವಲ್ ಬರಬೇಕು, ಯಾವಾಗ ಅಪ್ರೂವಲ್ ಬರುತ್ತೋ ಆವಾಗ ಬಿಡ್ತೀವಿ ಲೀಸ್ಟನ್ನು ಅಂತ ತಿಳಿಸ್ತಾಯಿದ್ರು. ಆದರೆ ಈಗ ಕಾಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹೆಲ್ಪ್ಲೈನಿಂಗ್ ಮಾಡ್ತಾರೆ ಎಲ್ರಿಗೂ ಕೂಡ ಮೇ 1st ವೀಕಲ್ಲಿ ಅನೌನ್ಸ್ ಮಾಡ್ತೀವಿ ಅಂತಲೂ ಕೂಡ ಅವರೇ ಖುದ್ದಾಗಿ ಹೆಲ್ಪ್ಲೈನಿಂದನೂ ತಿಳಿಸ್ತಾ ಇದ್ದಾರೆ. ಮತ್ತು BMTC ಸಂಸ್ಥೆಯಿಂದ ಅಧಿಕೃತವಾಗಿ ಈಗ ನಮಗೆ ಮೇ 5ನೇ ತಾರೀಕು ಅಂತ ಡೀಟೇಲ್ ಆದಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತೆ. ಹಾಗಾಗಿ ಆದಷ್ಟು ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಆಯ್ಕೆ ಆಗಿದ್ರೆ ಪ್ರತಿಯೊಬ್ಬರು ನೀವು ಮಾಡಿದಂಥ ಒಂದು ಸಪೋರ್ಟಿಂದ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ರಿಂದ ಈ ಒಂದು ಲೀಸ್ಟ್ ಆದಷ್ಟು ಬೇಗ ಬರುವಂತೆ ಒಂದು ಗುಡ್ ನ್ಯೂಸ್ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಗುಡ್ ನ್ಯೂಸನ್ನು ಯಾರೆಲ್ಲ ಕ್ಯಾಂಡಿಡೇಟ್ಸು ಬಂದಿರುವಂಥ ಕ್ಯಾಂಡಿಡೇಟ್ಸ್ ಮತ್ತು ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ಗಳು ಬಂದಿರಲಿಲ್ಲ ಅಂತಹ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಈ ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು BMTC ಸಂಸ್ಥೆಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಹುದ್ದೆಗಳ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.